ಪಾಪು ಇದೆಯಮ್ಮ ಪಾಪಡ ಕೊಡೋದು ಅಂತರ ಕೊಟ್ಟಾರ ಫ್ರೀಯಾಗಿ ಕೊಟ್ರ ದುಡ್ಡು ಇಸ್ಕೊಂಡ್ರಪ್ಪ ದುಡ್ಡು ಇಸ್ಕೊಂಡ್ರ ಅದು ಬರಲ್ಲ ತಾಯಿ ಪಾಪ ನೀನು ಹುಡ್ಕೊಂಡು ಮಾರಕ್ಕಂದ ಈರುಳ್ಳಿಗೆಲ್ಲ ಶುಂಠಿ ಹೆಸರು ಕಾಳು ಕಡಲೆಕಾಳು ಉಳ್ಕೊಂಡು ಅಂಗಡಿ ಸರಿ ಆಗ್ತಾನೆ ಅಮ್ಮನವ್ರು ತೇರ್ದ ಹುಷಾರಾದ್ರೆ ಗಂಟೆ ಕಸೋಡಿಕಲ್ಲ ಏನು ಮಾಡ್ಬೇಡ ಬಾ ಮಗಳ ನಿಧಾನಕ್ಕೆ ಹೋಗು ಇನ್ನೊಂದ್ಸರಿ ಹೋಗ್ಬೇಕಾದ್ರೆ ಅರ್ಜೆಂಟ್ ಮಾಡ್ಬೇಡಕ್ಕಂದ ಊಟ ಮಾಡ್ತಿದ್ದಪ್ಪ ಊಟ ಮಾಡ್ತಿದ್ದಪ್ಪ ಅಂತೀನಿ ಫಸ್ಟ್ ಊಟ ಮಾಡೋಬಿಟ್ಟು ಹೋಗ್ತಿದ್ಯಾ ಅಲ್ವಾ ದೇವಸ್ಥಾನಕ್ಕೆ ಬರೋದು ಎಷ್ಟೋ ಜನಕ್ಕೆ ಊಟ ಮಾಡಿ ಮಾತು ಬಂದ ಗೊತ್ತಿದೆಯಾ ಹುಡುಗಲ್ಲ ಈಗ ಮಾಡ್ಕಂದ ಹುಷಾರಾಗತ್ತಂತೆ ಈರುಳ್ಳಿಗೆಲ್ಲ ಶುಂಠಿ ಕೊಡ್ತಲ್ಲ ಕಾಫಿ ಟೀ ಕೊಟ್ಬಿಡ್ದು ಫ್ಯಾನಿನ ದೂರ ಮನ್ಸ್ಕೊಂಡ ಫ್ಯಾನ್ ಹಾಕು ದೂರ ಮನ್ಸ್ಕೊಂಡ್ರೆ ಮಾಡ್ತಿಲ್ಲ ಮೊಸರನ್ನ ಬೆಲ್ಲ ಬಾಳೆಹಣ್ಣು ನಿಂತ್ಬಿಟ್ಟು ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಉರಿಯೋದು ಟೈಮ್ ಇಲ್ಲ ರಾತ್ರಿ ಬೆಳಿಗ್ಗೆ ಮಿಕ್ಸಿ ಹಾಕಿ ಕೊಡ್ಬೇಕಂತ ಮಾಡಿ ಬೇರೆ ಕಡೆ ಮುಂಡಾಯಿಸಿ ತಲೆ ಮೇಲೆ ಕೈ ಕಳಿಸ್ತಾರೆ ನಿಮ್ಗೆ ಅರ್ಥ ಆಗತ್ತಾ ಕೇಳಿದ್ರ ಹೌದಲ್ರ ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬಾನೇ ತಲೆನೋವು ಇತ್ತು, ಅಂದ್ರೆ ಬದುಕದೇ ಬೇಡ ಸತ್ತೋಗ್ಬೇಕು ಅಂತ ನೋಡಿ. ಈಗ ನಾಮಕರಣ ಸಮಾರಂಭ 50,000 ಕೊಟ್ಟಿದ ಅವನ ಬಗ್ಗೆ ಮಗ ಹೆಣ್ಪಾಪನ ಯಾರು ಹೆಂಡತಿ ಯಾರು ನಮ್ಮಕ್ಕ ಹೆಸರು ಏನ್ ಬಂದಿದೆ ಏನ್ ಕರಿಬೇಕು ಯಾರು ರಾಸ ತಾಸ ಗಂಡು ಮಗು ಹೆಸರು ಇಡಲ್ಲ ತಂದಾನ ಅಂತಿಕ್ಕನ ಈಗೆಲ್ಲ ಹೆಂಗ್ ಬಂದ ಥ್ಯಾಂಕ್ಸ್ ಅಡ್ಡಿ ಅಂತ ಥ್ಯಾಂಕ್ಸ್ ಹೇಳು ಯಾರಿಗೆ ಅವಳನ್ನ ಮಾವ ಅಂತ ಸಂಕುಟ್ಟ ಇದೆಯಲ್ಲ ಗಣೇಶ ಮಗ ರಾಘವ 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 ಒಂದು ಕ್ಲಾಸಕ್ಕೆ ಇರ್ಬೇಕಮ್ಮ ನೀನು ನಿನಗೆ ದೇವರು ಮುಗಿಗೆ ಹೆಚ್ಚು ಆಯಸಾರ ಕೊಡ್ಲಿ ಕೃಷ್ಣ ಆಯ್ತರಪ್ಪ ಯಾರಿಗೆ ಯಾರು ಎಂದೋ ಮಾಡ ಆಗ್ತೀವಿ ಬರ್ತಾರಲ್ಲ ನಾನು ನನ್ನ ಕಡೆಯಿಂದ ದಯವಿಟ್ಟು ಪಟಾಕಿ ಹೊಡೆಯುವಾಗ ಪಟಾಕಿ ಸಿಡಿಸುವಾಗ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಮತ್ತೆ ಕಂಡರ ಮನೆಗೆ ಪಟಾಕಿ ಬದಲು ಚತುರ್ಮದ್ದು ಸಿದ್ಧ ಮಾಡಿ ಏನು ತೊಂದರೆ ಅಂತ ಮಾಡಿ ಅವು ಮಾಡಿ ಪರಿಸರ ಹಾಳು ಮಾಡೋದು ಬೇಡ. ಆಮೇಲೆ ಪಟಾಕಿ ಹಚ್ಚಿ ಕಂಡ ಮನೆಗೆ ಎಸೆ ಬದಲು ಯೋಚನೆ ಮಾಡಿ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಕರೆಕ್ಟಮ್ಮ. ಪಟಾಕಿ ಹಚ್ಚಿ ಕಂಡ ಮನೆಗೆ ಎಸೆ ಬದಲು ಅವ್ರ ಮನೆಗೆ ಮಕ್ಕಳು ಇರ್ತಾರೆ, ಅವ್ರ ಮನೆಗೆ ಇರ್ತಾರೆ. ಕಾರ್ ಮೇಲೆ ಬಸ್ ಮೇಲೆ ಎಸಿಬೇಡಿ. ದಯವಿಟ್ಟು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಗುಣವಂತರಾಗಿ ಪಟಾಕಿ ಹಚ್ಚಿ ಡಮ್ ಡಮ್ ಡಮ್. ನಮ್ಮ ಜನಗಳು ಏನು ಹುಚ್ಚರಾಗ್ಯಾರ ಅಂದ್ರೆ ಡಮ್ಮು 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 ಮಳೆ ಬತ್ತಿಲ್ಲ ಅಂತ ಯಾವನ ಕೇಳಲ್ಲ. ಮಳೆ ಬಂದ್ರು ಡಮ್ಮಯ್ಯ, ಮಳೆ ಬರೋ ಡಮ್ಮಯ್ಯ, ಯಾವನ್ ಗೆದ್ದು ಡಮ್ಮಯ್ಯ, ಯಾವನ್ ಸೋಲು ಡಮ್ಮಯ್ಯ, ಸತ್ತೋರು ಡಮ್ಮಯ್ಯ, ಬತ್ತಿರೋ ಡಮ್ಮಯ್ಯ. ಈ ಡಮ್ ಡಮ್ ಯಾರಿಗೂ ತೊಂದರೆ ಕೊಡದೇ ಇರಿ ಅಂತ ನಂದೊಂದು ರಿಕ್ವೆಸ್ಟ್. ಗಾಡಿ ಮೇಲೆ ಬಸ್ ಮೇಲೆ ಎತ್ತರವಿರಲಿ ಅಂತ ಒಂದ್ಸರಿ ಕರೆಕ್ಟಾಗಿ ಅಲ್ವಾ ಪಟಾಕಿ ಹಚ್ಚಿ ಎಸೆ ಮೊದಲು ಯೋಚನೆ ಮಾಡಿ ಬೇರೆ ತೊಂದರೆ ಆಗುತ್ತೆ ಅಂತ. ಯಾಕಂದ್ರೆ ಬಾಣ್ತಿರು ಮಲಗಿರ್ತಾರೆ, ವಯಸ್ಸಾದ ಮಲಗಿರ್ತಾರೆ, ಮಕ್ಕಳು ಮಲಗಿರ್ತಾರೆ, ಮಗು ಮಲಗಿರುತ್ತೆ ಅಲ್ವಾ. ಅವರಲ್ಲಿ ಹೇಳಿ ಅಂತ ಪಟಾಕಿ ಹೊಡೆಯೋರು ಯಾರಿದ್ದೀರಾ ನೀವೆಲ್ಲ ಸುಮ್ಮನೆ ಹೇಳ್ಬೇಕು ಅಂದ್ರೆ ಪಟಾಕಿ ಹೊಡೆ ದುಡ್ಡಲ್ಲಿ ಯಾವ್ದಾರು ಅಂದ ಶಂಪ ಊಟ ಕೊಡಿಸಿ ಆಗತ್ತಾ. ಪಟಾಕಿ ಹೊಡೆ ದುಡ್ಡಲ್ಲಿ ಯಾರಿಗಾರ ಬಡವರಿಗೆ ಅದು ಸೀಟ್ ಕೊಡಿಸಿ ಆಗತ್ತಾಗಲ್ಲ. ಇವೆಲ್ಲ ಎಲ್ಲ ಮಾಡಲ್ಲ ನೀವೆಲ್ಲ. ನೀವು ಇವತ್ತಿನ ನಮ್ಮ ಪ್ರೀತಿ ನೋಡಿ, ಇವತ್ತು ಊಟದ ವ್ಯವಸ್ಥೆ ಮಾಡಿದ್ರೆ ಅಣ್ಣ ಬರ್ತಾನೆ. ಒಂದ್ಸರಿ ಸ್ವಾಗತ ಮಾಡೋಣ, ಸನ್ಮಾನ ಮಾಡೋದು ಬೇಡ, ಸ್ವಾಗತ ಕೊಡೋಣ ಒಂದ್ಸರಿ ಒಂದ್ಸರಿ. ಅಲ್ಲೇ ಹುಟ್ಟಿರೋದು ಅಲ್ಲೇ ಅವರಿರೋದು ಮೋಸ್ಟ್ ಡೇಂಜರ್ ಡೇಂಜರ್ ಅದು. ಬ್ರಹ್ಮ ಸಮಾನ ಜ್ವರ ಬಂದಿದೆ.
ಹೋಗಿ ಬರ್ತಾರಣ್ಣ ಅಣ್ಣ ಬಂದು ಬಯಸ ಮೇಲೆ ಒಳ್ಳೆ ಬಯಸಿ ಒಳ್ಳೆ ಹೊಡ್ರ ಸೂರ್ಯ ಬರ್ತಾರೋ ಹೊಡಿರೋ ವಿಷಯ ಇವನು ಇವನು ಬಯಸಿ ಬಹಿರು ಹುಷಾರ ನೋಡಿ ಇವನು ಈಗ ಏನ್ ಮಾಡೋದು ನಾನು ಸರಿ ಅವರು ಇನ್ನು ಈ ಥರ 4 ಜನಕ್ಕೆ ಅನ್ನಾಗ ಶಕ್ತಿ ಇನ್ನೂ ಕೊಡ್ಲಿ ಆರೋಗ್ಯ ಕೊಡಿ ಹೇಳ್ತೇನಪ್ಪ ಇನ್ನೂ ನಮಸ್ಕಾರ ಅಮ್ಮ ಎಲ್ಲರೂ ಇಬ್ಬರು ಹೇಳ್ತಾರೆ ಮನೆಗೆ ಯಾರು ತೊಂದರೆ ಆಗಿದ್ರೆ ದಯವಿಟ್ಟು ಅವ್ರ ಬಗ್ಗೆ ಕೆಟ್ಟನ ಮಾತಾಡೋ ಬದಲು ಗಂಡು ಬಿಟ್ಟಾರೆ ಎಂಟು ಬಿಟ್ಟಾರೆ ಮಕ್ಕಳಿಲ್ಲ ಗಿಕ್ಕಲಿಲ್ಲ ಏನೋ ಆಯ್ತು ಅನ್ನೋ ಬದಲು ಏನು ಮಾಡ್ತೀರಾ ಅಂದರೆ ಸಾಧಾರಣವಾಗಿ ಒಂದಲ್ಲಿ ಸೇರ್ತಾ ಕೊಟ್ಬಿಡಿ ಸಾಕು ಅವ್ರ ಬಗ್ಗೆ ಕೆಟ್ಟನ ಮಾತಾಡೋದು ಬಿಟ್ಬಿಡಿ ನಿಮ್ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡಿ ಆಯ್ತಾ ಆಮೇಲೆ ಎರಡನೇದು ಹೆಂಗೆ ಗೊತ್ತಾ ನಿಮ್ಮ ತಾಯ್ತಿನ ದಯವಿಟ್ಟು ಅನ್ನ ಹಾಕ್ಬಿಡಿ ಮೂರನೇದು ಹೆಂಗೆ ಗೊತ್ತಾ ಹಾಸಿಗೆ ಕಾಚಾಚಿ ಶ್ರೀಮಂತರಾಗ್ತೀರ ದಯವಿಟ್ಟು ಯಾವ ಶ್ರೀಮಂತರಾಗ್ತೀರ ಅಂದರೆ ಇರೋದ್ರಲ್ಲೇ ಜೀವನ ಮಾಡ್ತಾ ಹೋಗಿ ಆಯ್ತಾ ಅಲ್ಲಿ 1000 ರೂಪಾಯಿ ತಿಂದರೆ ಶ್ರೀಮಂತರಲ್ಲ ಬರುವಾಗ 900 ರೂಪಾಯಿ ತಿಂದರೆ ವೇಸ್ಟ್ ಆಗುತ್ತೆ ಅರ್ಧ ಅಡ್ಡೆ ಬಿಡ್ತೀರಾ ಇನ್ನೊಂದು ಚೂರು 100 ರೂಪಾಯಿ ಕೊಟ್ಟರೆ ಬಡಬಗರು ಊಟ ಮಾಡ್ತಾರೆ ದಯವಿಟ್ಟು ಏನಿದ್ದೀರಾ 100 ರೂಪಾಯಿ ಇನ್ನು ಹೂವಿನ ಹಾಕೊಂಬರ್ತೀನಿ ನನಗೆ ಸನ್ಮಾನ ಮಾಡ್ತಿದ್ದೆ ಗೊತ್ತಿಲ್ಲ ಹೂವಿನ ಹಾಕೋಲ್ಲ ಯಾಕೆಂದರೆ 100 ರೂಪಾಯಿ ಹೂವಿನ ಯಾರು ಕೊಟ್ಕೊಂಡು ಊಟ ಮಾಡ್ತಾರೆ ದಯವಿಟ್ಟು 100 ರೂಪಾಯಿ 2 ನಿಮಿಷದೊಳಗೆ ಬತ್ತೋಗುತ್ತೆ ಹೂವಿನ ಬತ್ತದಿರಲಿ ನಿಮ್ಮ ಮನಸ್ಸು ಬತ್ತದಂಗಿರಲಿ ಆಗುತ್ತಾ ಇನ್ನು ಪದೇ ಬರ್ಬೇಕಾ ಅನ್ಬೇಡಿ ನಾನು ಅದಾಗತ್ತಾ ಯಾವತ್ತು ಬೊಗಳ ನಾಯಿ ಇದ್ರೆ ನೀವು ಶ್ರೀಮಂತರಾಗೋದು ನಾಯಿ ಒಳಗಿದ್ರೆ ಈಗ ಎಲ್ಲ ಕಲ್ಲು ಶಿಲೆ ಆಗಲ್ಲ ಎಲ್ಲ ಜನ ಭಕ್ತರಾಗಲ್ಲ ಹಂಗೆ ಯಾರ ಬಗ್ಗೆ ತಲೆ ಕಳಿಸಬೇಡಿ ವೇಸ್ಟ್ ಕಲ್ಲು ಉಂದ್ಕೊಂಡ್ಬಿಡೋಣ ಕರೆಕ್ಟ್ ಬರೋಣ ಹೌದಣ್ಣ ಮತ್ತು ಬಳೆಂತ ಮಾತಾಡ ಅಣ್ಣ ಒಂದು ಕ್ಲಾಸ್ ಹಾಕಿ ಸಂಗೆ ಹುಡುಗಾತ್ತೆ ನಂದು ಎಲ್ಲ ಕಲ್ಲು ಶಿಲೆ ಆಗಲ್ಲ ಮಾತಾಡೋ ಬಗ್ಗೆ ತಲೆ ಕೆಸ್ಕೋಬೇಡಿ ಆರ್ಗನ ಬಗ್ಗೆ ತಲೆ ಕೆಸ್ಕೋಬೇಡಿ ಪುಸ್ತಕಟ್ಟೆ ಕೆಲಸ ಮಾಡೋರು ಅಂದ್ಕೊಬೇಡಿ ಅವ್ರನ್ನ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ ಕೇಳ್ತಾರೆ ಅಂತಂಗಳ ಅತ್ತಂಗಿರ ಚೂರೇ ಬಂದ್ರೆ ಕೊಡ್ತೀನಿ ಕೆ ಬೇರೆ ಯಾರಿದ್ದೀರಾ ಕೆ ಬೇರು ಕಲ್ತನ ಮಾಡೋರು ಯಾರಿದ್ದೀರಾ ಗಂಡ ಮನೆ ಬರ್ಕೊಂಡು ಯಾರಿದ್ದೀರಾ ಬರಲಿ ಸ್ವಲ್ಪ ಈಗ ಇವಾಗೊಂದು ಹುಚ್ಚು ಅಣ್ಣ ದೇವ್ರು ಹಿಂಗೆ ಮಾಡೋಣ ಅಂತ ಅವಾಗ ಅಂತಿದ್ದ ಸ್ವಲ್ಪ ದಿವಸದಿಂದ ಇಬ್ಬರು ನಾವು ದೂರರಾಗಿದ್ವಿ ಆಸ್ತಿ ವಿಷಯಕ್ಕೋಸ್ಕರ ಈಗ ಮತ್ತೆ ಒಂದಾಯಿದ್ವಿ ಅಂತಂಬಳು ಹಿಂಗೆ ಇರಲಿ ಅಂತ ಒಂದು ಆಶೀರ್ವಾದ ಮಾಡಿ ಕರೆಕ್ಟಾ ಅಣ್ಣ ಇನ್ನೊಂದು